ಕಟ್ ಮಾಡಿಸ್ಬೇಡ, ಹಾಗೆ ಇರ್ಲಿ ಅಂತ ಹೇಳಿದ್ರು. ಅದಕ್ಕೆ ನೀವೇನಂದ್ರಿ? ಆಗ ನಿಮ್ಮಪ್ಪನ್ಗೆ ಚಿಗುರ್ ಮೀಸೆ ಇತ್ತು. ನಿಮ್ ಮೀಸೆ ಚೆನ್ನಾಗಿದೆ ಅಂತ ಹೇಳಿ ಕೈಗೆ ಕಡ್ಗ ಕೊಟ್ಟಿದ್ದೆ. ಓಹೋ, ನಿಮ್ದು ಲವ್ ಸ್ಟೋರಿ ಇದೆ ಅಂತ ಆಯ್ತು. ಪೂರ್ತಿ ಕತೆ ಹೇಳಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಯ್, ಮಗಳಾಗಿ ತಾಯಿ ಹತ್ರ ಇಂಥ ಪ್ರಶ್ನೆನ ಕೇಳೋದು? ಏನಾಗಲ್ಲ, ಹೇಳಮ್ಮ. ಅಮ್ಮ, ಪ್ಲೀಸ್ ಅಮ್ಮ, ಹೇಳಮ್ಮ. ಹೋಗು. ಅಪ್ಪ ಅಮ್ಮಂದು ಒಂದ್ ಲವ್ ಸ್ಟೋರಿ ಇದೆ ಅಂತ ಆಯ್ತು. ನಾನು ಕೃಷ್ಣಂಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ. ಅಮ್ಮ, ನನಗ್ ಬರ್ತಿರೋ ಕೋಪಕ್ಕೆ ಆ ವಸುಮತಿ ಕುದ್ಕೆ ಹಿಸ್ಕಿ ಸಾಯಿಸ್ಬೇಕು ಅಂತ ಅನ್ನಿಸ್ತಿದೆ. ನಾನೇನ್ ಬೇಕು ಅಂತ ಮಾಡದ್ನ? ಹೋಗ್ಲಿ ಬಿಡು ಮಾಯ, ನಾನ್ ನಿನಗ್ ಮೊದ್ಲೇ ಹೇಳಿಲ್ವಾ? ಅವಳು ನಾವು ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇದ್ದಾಳೆ. ಆದ್ರೆ ನಾವು ಸಿಕ್ಕಾಕೋಬಾರ್ದು. ಅವಳು ಪದೇ ಪದೇ ನಮ್ಮನ್ನ ಬೈದು ಬೈದು ಮನೆ ಕೆಲ್ಸ ಎಲ್ಲ ಯಾಕೆ ಮಾಡಿಸ್ತಿದ್ದಾಳೆ ಹೇಳು? ನಾವು ಈ ಮನೆ ಬಿಟ್ಟು ಹೋಗ್ಲಿ ಅಂತ. ಅಲ್ಲಮ್ಮ, ಏನೋ ನಗ್ತಾ ಮಾತಾಡ್ತಿದ್ರು. ನಾನ್ ಮಿಸ್ಸಾಗ್ ಶಬ್ದ ಮಾಡಿದಕ್ಕೆ ಅಷ್ಟೊಂದ್ ರೇಗಾಡೋ ಅವಶ್ಯಕತೆ ಇತ್ತಾ? ಇವಾಗ ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ಅವಳಿಗೆ ಬೇಕಾಗಿರೋದು ಅದೇ. ಆದ್ರೆ ನಾವು ಗೆಲ್ಬೇಕು ಅಂದ್ರೆ ಉಲ್ಟಾ ಮಾಡ್ಬೇಕು. ಅಂದ್ರೆ ಇವಾಗ ನೀನ್ ಕೋಪ ಮಾಡ್ಕೊಳ್ದೆ ಅವಳ ರೂಮಿಗೆ ಹೋಗಿ ಇದನ್ನ ಅವಳ ತಲೆಗೆ ಹಚ್ಚು, ನಿನಗೇ ಗೊತ್ತಾಗತ್ತೆ. ಅಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಎಲ್ರೂ ಮುಂದೆ ನನಗ್ ಬೈದು ಅವಮಾನ ಮಾಡಿದಾಳೆ. ಅವಳಿಗೋಗಿ ನಾನ್ ಸೇವೆ ಮಾಡ್ಬೇಕಾ? ಸತ್ರು ಮಾಡಲ್ಲ. ಮಾಯಾ, ನನ್ ಮಾತ್ ಕೇಳು. ಅವಳು ಅವಳ ದಾರಿಲ್ ಬರ್ತಿದ್ದಾಳೆ, ನಾವು ಅದೇ ದಾರಿಲ್ ಬರ್ತೀವಿ ಅನ್ಕೊಂಡಿದ್ದಾಳೆ. ಆದ್ರೆ ನಾವು ಉಲ್ಟಾ ಹೋಗ್ಬೇಕು. ಆಗ್ಲೇ ತಾನೇ ಆಕ್ಸಿಡೆಂಟ್ ಆಗೋದು. ಅಮ್ಮ, ನಾನು ಹೇಳ್ತಿದ್ದೇನಲ್ಲ ಮಗಳೇ, ಸುಮ್ಮನೆ ಇದನ್ ತಗೋ. ಮುಂದೆ ಏನಾಗತ್ತೆ ಅಂತ ನಿನಗೇ ಗೊತ್ತಾಗತ್ತೆ. ನಾನ್ ಹೋಗಲ್ಲ. ಇಂಥ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ತಗೋ, ನನ್ ಮಾತ್ ಕೇಳು, ಹೋಗು ಹೋಗು ಕಂದ. ನಿನ್ಗೆ ಒಂದ್ ವಿಷಯ ಗೊತ್ತಾ? ನನ್ ಲವ್ ಸ್ಟೋರಿಗಿಂತ ನಮ್ಮ ಅಪ್ಪ ಅಮ್ಮನ್ ಲವ್ ಸ್ಟೋರಿನೇ ಕ್ಯೂಟ್ ಆಗಿದೆ. ನೀನು ಇದ್ಯಾ ಹೆದ್ರು ಪುಕ್ಲ. ಮಾತಾಡೋದಾಗಿರ್ಲಿ, ನನ್ ಮುಖ ನೋಡಿದ್ರೇನೆ ಹೆದರ್ಕೋತ್ಯಾ. ಹಾ, ನಮ್ಮಪ್ಪ ನಮ್ಮಮ್ಮನ್ಗೆ ಸೀರೆ ಕೊಡ್ಸಿದ್ರಂತೆ, ನಮ್ಮಮ್ಮ ಅಪ್ಪನ್ಗೆ ಕಡಗ ಕೊಟ್ಟಿದ್ರಂತೆ. ನಾನು ನಿನ್ನ ಮೀಟ್ ಮಾಡ್ದಾಗ ಏನಾದ್ರೂ ಕೊಡ್ಬೇಕಲ್ವಾ? ಏನ್ ಕೊಡ್ಲಿ? ನೀನೇ ಹೇಳು, ನಿನ್ಗೇನ್ ಬೇಕು? ನೀನೆಲ್ ಮಾತಾಡ್ತೀಯ? ನಾನಷ್ಟು ಕಷ್ಟಪಟ್ಟು ನಿನ್ ಫೋನ್ ನಂಬರ್ ಕಲೆಕ್ಟ್ ಮಾಡಿ ನಿನಗ್ ಕಾಲ್ ಮಾಡಿದ್ರೆ ಅವ್ನ್ ಯಾರೋ ಪಕ್ಕೋಡ ಹತ್ರ ಮಾತಾಡ್ಸಿದ್ಯಾ. ಅಷ್ಟು ಪುಕ್ಲ ನೀನು. ಹಾ, ನಾನು ನಿನ್ಗೆ ಕಡಗ ಕೊಟ್ಟು ನಮ್ಮಮ್ಮನ್ನೇ ಫಾಲೋ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನಿನ್ನತ್ರ ಆಲ್ರೆಡಿ ಕಡಗ ಇದೆ. ನಿನ್ಗೆ ಮತ್ತೇನಾದ್ರೂ ಗಿಫ್ಟ್ ಕೊಡೋಣ ಅಂದ್ರೆ ನಿನ್ಗೇನಿಷ್ಟ ಅಂತ ನನಗ್ ಗೊತ್ತೇ ಇಲ್ವಲ್ಲ. ಏನ್ ಮಾಡ್ಲಿ? ಹಾ, ಇದಕ್ಕೆಲ್ಲ ನಮ್ ನಯನನ್ ಕೇಳೋದೇ ಬೆಸ್ಟ್. 100% ಅವಳ ಹತ್ರ ಸೊಲ್ಯೂಷನ್ ಇದ್ದೇ ಇರತ್ತೆ. ಅದೇ ಕರೆಕ್ಟ್. ಅವಳನ್ನೇ ಕೇಳ್ಬಿಡ್ತೀನಿ. ಪೂಜಾ, ಬಂದ್ಯಾ? ಅಲ್ಲಿ ಟೇಬಲ್ ಮೇಲೆ ಅಮೃತಾಂಜನ್ ಇದೆ, ಸ್ವಲ್ಪ ತಗೊಂಡು ತಲೆಗೆ ಮಸಾಜ್ ಮಾಡ್ಬಿಡು.